ತೋರಿಸಿ ಎಷ್ಟು ಜಾಯಿಂಟ್ ಇದೆ ಆರಾಮ್ಸೆ ಬರುತ್ತೆ ನಿಮ್ಗೆ ಎಷ್ಟಿದೆ ಇದೆ ಯಾಕೆ ಬರಲ್ಲ ಸರ್ ಬರುತ್ತೆ ಹಾಂ ಇಲ್ಲೊಂದಿದೆ ಹಾಂ ಆ ಜಾಯಿಂಟ್ ಅದು ಇಲ್ಲ ಅಣ್ಣ ಜಾಯಿಂಟ್ ಅದು ಫೀಲ್ ಮಾಡಿದ್ರೆ ಇಲ್ಲ ಅಣ್ಣ ಆ ಗಾಡೀಲಿ ಬಂದಿರೋ ಜಾಯಿಂಟು ಆ ಗಾಡೀಲಿ ಬಂದಿರೋ ಜಾಯಿಂಟು ತೋರಿಸ್ತೀನಿ ನಾನು ಅಣ್ಣ ಏನು ಸರ್ ಇಲ್ಲ ಹಾಂ ಇದಿಲ್ಲ ಇದು ಒಂದಿದೆ ಹಾಂ ಒಂದು ಬೇರೆ ನೀವು ಇದ್ರಲ್ಲಿ ಹಾಕೊಂಡು ಉಸ್ತಾ ಇದ್ದೀರಾ ನಾನು ಹಂಗೆ ಉಜ್ಜ ತೋರಿಸ್ತೀನಿ ಬನ್ನಿ ನನ್ನ ಜಾಯಿಂಟ್ ಬರೋದೇ ಹಾಗೆ ಬರೋಣ ತೋರಿಸ್ತೀನಿ ಬರೋಣ ಎಷ್ಟು ಜಾಯಿಂಟ್ ನೀನು ಲೆಕ್ಕ ಹಾಕ್ಬಿಡೋಣ ಬರೋಣ ಬರೋಣ ಜಾಯಿಂಟ್ ಲೆಕ್ಕ ಹಾಕಿ ಬರೋಣ ನೀನು ಹಾಕಿ ಎಷ್ಟು ಜಾಯಿಂಟ್ ಇದೆ ಲೆಕ್ಕ ಹಾಕೋರು ಲೆಕ್ಕ ಹಾಕಿ ಜಾಯಿಂಟ್ ಹಾಕಿ ನೀವು ಎಷ್ಟು ಜಾಯಿಂಟ್ ಇದೆ ನೀವೇ ಲೆಕ್ಕ ಹಾಕಿ ಎಷ್ಟು ಜನ ಬರುತ್ತೆ ಅಣ್ಣ ಎಷ್ಟಿದೆ ಅಂತ ಹೇಳ್ತೀವಿ ಇದ್ರಲ್ಲಿ 3 ಕಡೆ ಇದೆ ಎಲ್ಲಿ 3 ಕಡೆ ಇದೆ ಹಾಂ ಹಾಕಿ ಅದೇ ಮಾರ್ಕ್ ಮಾಡೋಣ ನೋಡಿ ಅದರಲ್ಲಿ ಇದೊಂದು ಹಾಂ ಹಾಂ ಅದನ್ನೇ ಹೇಳ್ತಿರೋದು ನಿಮಗೆ ಸೇಮ್ ಮ್ಯಾನುಫ್ಯಾಕ್ಚರಿಂಗ್ ಬರೋದೇ ಈ ಟೈರ್ ಇದೇ ಥರ ಸರಿನಾ ಇದ್ರಲ್ಲಿ ಏನು ಪ್ರಾಬ್ಲಮೇ ಇಲ್ಲ ನಿಮಗೆ ಇನ್ ಕೇಸ್ ಏನು ಬಸ್ ಅಲ್ಲಿ ತಗೊಬನ್ನಿ ನಿಮಗೆ ವಾರಂಟಿ ರಿಪ್ಲೇಸ್ಮೆಂಟ್ ಬಸ್ ಆಗ್ಬಿಟ್ಟು ನಾವು ಸತ್ತೋದ್ರೆ ಹಂಗಾರೆ ಯಾರು ವೆಹಿಕಲ್ಲೇ ತಗೊಳ್ಳಲ್ಲ ಸರ್ ಅಲ್ಲ ಅಣ್ಣ ಕಂಪ್ನಿಲಿ ತಗೊಂಡೋಗ್ಬಿಟ್ಟು ತೋರಿಸಿದೀನಿ ನಿಮ್ಮ ಸಿಯೇಟ್ ಆ ಥರ ಸ್ಟೋರಲ್ಲೂ ತೋರಿಸಿದೀನಿ ನಿಮ್ಗೆ ಇನ್ನೊಂದು ನಿಮಗೆ ಒಂದು ಸೈಡ್ ತಿಂತಾ ಇದೆ ಒಂದು ಸೈಡ್ ತಿಂತಾ ಇದೆ ಅಂದ್ರೆ ಅದು ನಿಮಗೆ ವೆಹಿಕಲ್ ಇಶ್ಯೂ ಇದೆ ಅಣ್ಣ ವೆಹಿಕಲ್ ಇಶ್ಯೂ ಅಂತ ಹೇಗೆ ಟ್ರಸ್ಟ್ ಮಾಡ್ತಿದೆ ನೀವು ಕಂಪ್ನಿ ಅವ್ರನ್ನ ಬರೋಣ ಇಲ್ಲ ಅಣ್ಣ ಬರೋಣ ಇದೇನಣ್ಣ ಇದು ಲೆಕ್ಕ ಹಾಕೋಣ ಇದೆಷ್ಟಿದು ಎಷ್ಟಿದು ಒಂದು ಇದೆಷ್ಟಿದು ಹೇಳಿ ಆಮೇಲೆ ಮಜೆ ಇದೆಷ್ಟಿದು ಸರ್ ಎಲ್ಲೂ ಏರ್ ಬೌಲ್ಸ್ ಬಂದಿದೆ ಅಣ್ಣ ಒಂದೊಂದು ಕಡೆ 3 ಜಾಯಿಂಟ್ ತೋರಿಸುತ್ತೆ ಅಣ್ಣ ಸರ್ ಜಾಯಿಂಟ್ ಅಂತ ಅಣ್ಣ ನನ್ನ ಗಾಡಿ ನಾನು ಲೋಡ್ ಹಾಕಲ್ಲ ಅಣ್ಣ ಗಾಡಿನ ಸರ್ ಆಯ್ತಾ ಈ ಕಡೆ 3 ಜಾಯಿಂಟು ಅಣ್ಣ ಈ ಕಡೆ 3 ಜಾಯಿಂಟು ಹಾಕೋಣ ಈ ಕಡೆ ಜಾಯಿಂಟ್ ಇದೆಯಲ್ಲ ಅಣ್ಣ ಸೈಡ್ ಜಾಯಿಂಟ್ ಬರಲ್ಲ ಸರ್ ಹಿಂಗೆ ಬರುತ್ತೆ ಜಾಯಿಂಟ್ ಹಿಂಗೆ ಎರಡು ಕಡೆ ಸೇಮ್ ಏರಿಯಾದಲ್ಲೂ ಬರುತ್ತೆ ಅದು ಸರಿನಾ ಈ ಕಡೆ ಬರುತ್ತೆ ಇದೇನ್ ತರ ಜಾಯಿಂಟ್ ಅಣ್ಣ ಇದು ಸೇಮ್ ಇದೇ ತರ ಇಲ್ಲೇ ಇದೆ ಆಮೇಲೆ ಎರಡಕ್ಕೆ ಹೇಳಿನಿ ತೋರಿಸಿ ಎರಡು ಕಡೆ ಬೇರೆ ಕಡೆ ಜಾಯಿಂಟ್ ತೋರಿಸಿ ನೀವು ಕೊಡೋದಿ ಇದು ಒಂದಿದೆ ಸರ್ ಇಲ್ಲೇ ಏರ್ ಬಂದಿದೆ ಇಲ್ಲೇ ಗೊತ್ತಾಗುತ್ತೆ ಸರಿನಾ ಏರ್ ಏನು ಬಂದಿಲ್ಲ ಏನು ಪ್ರಾಬ್ಲಮ್ ಅಣ್ಣ ಜೊತೆಯಲ್ಲೇ ಬನ್ನಿ ನೀವು ನನ್ನ ಜೊತೆಯಲ್ಲೇ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಲೈನ್ಮೆಂಟ್ ಶಾಪ್ಗೂ ಕರ್ಕೊಂಡು ಹೋಗ್ತೀನಿ ಜೊತೆಯಲ್ಲಿ ಸರ್ ಅದು ಹೆಂಗೆ ನಂಬಿಸಿದ್ರೆ ಹೇಳ್ತಾರೆ ನಿಮಗೆ ಯಾವತ್ತು ಟೈರ್ ಒಂದೇ ಕಡೆ ಅಣ್ಣ ನಾನು ಸಿಯೇಟ್ ಮೇಲೆ ಒಂದು ಹೇಳ್ತೀನಿ ನೋಡಿ ನಾನು ನಿಮ್ಮ ಆಥರೈಸ್ ಸ್ಟೋರ್ಸಲ್ಲೇ ನಾನು ಹಾಕ್ಸಿರೋದು ಸಿಯೇಟ್ ಮೇಲೆ ಟ್ರಸ್ಟ್ ಮಾಡಿ ಆಥರೈಸ್ ನಂದು ಇದು ಒಂದೇ ಗಾಡಿ ಅಲ್ಲ ಬೇರೆ ಗಾಡಿಗಳು ಒಂದಿದೆ ಆಯಿತಾ ಫ್ರಂಟಲ್ಲಿ ನನಗೊಂದು ಬಸ್ ಆಯಿತು ಆವಾಗ ನಾನು ಬ್ಯಾಕ್ ಸೈಡು ಸಿಯೇಟ್ ಹಾಕೋದು ನಿಲ್ಲಿಸ್ದೆ ರೀಸೆಂಟ್ ಆಗ್ಬಿಟ್ಟು ಈಗಲೂ ನಾನು ಜಸ್ಟ್ ನಾರ್ಮಲಾಗಿ ನಾನು ಗಾಡಿ ಓಡಿಸಲ್ಲ ಮಾಡಿಸಲ್ಲ ಜಾಸ್ತಿ ಇಲ್ಲ ಆಲ್ಮೋಸ್ಟ್ 3.5 years ಆಗಿದೆ ಗಾಡಿ ತಂದೆ ಹಾಂ ಅಣ್ಣ ಒಂದೊಂದು ಟೈರಲ್ಲಿ ಒಂದೊಂದು ಏನು ಪ್ರಾಬ್ಲಮ್ ಆಗಲ್ಲ ಬರ್ಕೊಡ್ತೀರಾ ಒಂದು ಬರ್ಕೊಡಿ ಒಂದು ಲೆಟ್ರ್ ಬರ್ಕೊಡಿ ಏನು ಪ್ರಾಬ್ಲಮ್ ಆಗಲ್ಲ ಟೈರ್ ಅಂತ ರಿಜೆಕ್ಷನ್ ಇರುತ್ತೆ ರಿಜೆಕ್ಷನ್ ಲೆಟ್ರ್ ಹಾಕಿ ಕೊಡ್ತೀರಾ ಟೈರ್ ಆಲ್ರೆಡಿ ಜಾಯಿಂಟು ಈ ಕಡೆ 3 ಜಾಯಿಂಟ್ ಕೊಡ್ತಾ ಇದ್ದೀನಿ ಆ ಕಡೆ 3 ಜಾಯಿಂಟ್ ಕೊಡ್ತಿದ್ದೀನಿ ಯಾವುದು ಅಣ್ಣ ಆ ಗಾಡೀಲಿ ಒಂದು ಜಾಯಿಂಟ್ ತೋರಿಸಿದ್ಯಾ ಈ ಕಡೆ 3 ಜಾಯಿಂಟ್ ಆ ಕಡೆ 3 ಜಾಯಿಂಟು ಅದೇ ತರ ಬರುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಅದರಲ್ಲಿ ಸರಿನಾ ಇನ್ ಕೇಸ್ ಏನಾದ್ರು ಏನು ಬಸ್ಟ್ ಆದ್ರೆ ರಿಪ್ಲೇಸ್ಮೆಂಟ್ ಕೊಡಕ್ಕೆ ಸಿಎಟ್ ಇದೆ ತಗೊಬನ್ನಿ ಅವರು ಸರಿನಾ ಈಗ ಈಗಲೇ ರಿಪ್ಲೇಸ್ಮೆಂಟ್ ಕೊಡ್ತಿಲ್ಲ ಹೊಡೆದೋದ್ಮೇಲೆ ನೀವು ತಂದ್ಬಿಟ್ಟು ರಿಪ್ಲೇಸ್ಮೆಂಟ್ ಅಣ್ಣ ಇದೆಲ್ಲ ನಾನು ಕೇಳಿ ಸಾಕಾಗ್ಬಿಟ್ಟೆ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಈಗ ಅದ್ರ ಈಗೇನು ಸೊಲ್ಯೂಷನ್ ಇದು ಚೇಂಜ್ ಆಗಲ್ವಾ ಇದು ಹಾಂ ಅಣ್ಣ 3 ಜಾಯಿಂಟು ಅದ್ರಲ್ಲಿ ನೀವು 1 ಜಾಯಿಂಟ್ ತೋರ್ಸೋಕ್ಕಾಗ್ತಿಲ್ಲ ನಿಮ್ಮ ಕೈಯಲ್ಲಿ ಹಾಂ ಏನು ನಂದೇ ಇನ್ನೊಂದು ಟೈರ್ ಇದೆ ಬಿಚ್ಬಾರಣ ನಂದು ಆ ಕಡೆ ಸಿಯೇಟ್ ಇದೆ ಬಿಚ್ಬಾರಣ ಯಾವುದು ಈ ಟೈರು ಏನಣ್ಣ ಅಣ್ಣ ಕಸ್ಟಮರ್ಗೋಸ್ಕರ ಅಂತ ಇಲ್ಲ ಅಣ್ಣ ನೀವು ಕಸ್ಟಮರ್ ಸುಳ್ಳು ಹೇಳ್ತಿದ್ದಾರೆ ಬರೀ ಸುಳ್ಳು ಹೇಳೋದು ಈಗ ಅವಾಗಲೇ ಇಲ್ಲಿ ನಿಂತ್ಕೊಂಡೆ ಬೋಲ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಕರ್ಕೆ ठीक है ಅಣ್ಣ ಡಿಫೆಕ್ಟ್ ಅಂತಾನೆ ಹೇಳಿದೆ ಅಣ್ಣ ಬೇಕಂದ್ರೆ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ ಹಾಂ ನಮ್ಗೆ ಗೊತ್ತೋಣ ಈ ಥರ ಎಲ್ಲ ಮಾಡ್ಬಿಟ್ಟು ಮೋಸ ಮಾಡ್ಬೇಡಿ ಜನಕ್ಕೆಲ್ಲ ಹಾಂ ಸಿಯೇಟೇ ಮೋಸ ಮಾಡ್ತೀರ ನೀವು ಎಷ್ಟೋ ಕಸ್ಟಮರ್ ನನ್ನ ಹತ್ರ ಎಷ್ಟೋ ಕಸ್ಟಮರ್ ಇದೆ ನಾವು ಡೈರೆಕ್ಟ್ ಅಶೋಕ್ ಲೈಲ್ಯಾಂಡ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ನಮ್ಮ ಹಾಂ ಕೊಡಲೇಬೇಡಿ ಟೈರ್ಗಳು ಅಂತ ಅಂದ್ಬಿಟ್ಟು ಕೊಡಿ ಲೆಟ್ರ್ ಕೊಡಿ ಒಂದು ಲೆಟ್ರ್ ಕೊಡಿ ನಾನು ಮಾತಾಡ್ತೀನಿ ಕೊಡಿ ನನ್ಗೆ ಗೊತ್ತು ನಾನು ಹೆಂಗೆ ತೆಗಿಸ್ಬೇಕು ಅಂತ ಅಂದ್ಬಿಟ್ಟು ಕೊಡಿ ರಿಜೆಕ್ಷನ್ ಲೆಟ್ರ್